ಇತ್ತು ಅಂತಂದರೆ ದುರ್ಗೆ ಯಾವಾಗಲೂ ಈಶ್ವರನ ಹತ್ತಿರದಲ್ಲೇ ಇರುವಂತಹ ಪಾರ್ವತಿಯ ಸ್ವರೂಪದ ದೇವರು. ಕಿರಾತಾರ್ಜುನದ ಪ್ರಸಂಗದಲ್ಲಿ ಆ ಪಾರ್ವತಿ ಪರಮೇಶ್ವರರು ಆ ಕಿರಾತ ರೂಪದಿಂದಲೂ ಅವನ ಪತ್ನಿಯು ಆ ಮಾರುವೇಷದಿಂದ ಬಂದಂತಹ ಸ್ತ್ರೀ ಇದ್ದಾಳಲ್ಲ ಪಾರ್ವತಿ ದೇವಿ, ಅವಳನ್ನು ವನದುರ್ಗೆ ಅಂತ ಕರೆದರು. ಮಂತ್ರಶಾಸ್ತ್ರದಲ್ಲಿ ಸಹಸ್ರ ಮಂತ್ರ ಸಂಗ್ರಹ ಅಂತಿದೆ. ಅದರಲ್ಲಿ ಈಶ್ವರ ಕಿರಾತಾರ್ಜುನ ಸ್ವರೂಪಿ ವನದುರ್ಗಾ ದೇವತಾ ಎನ್ನುವುದಾಗಿ ಆ ದೇವತೆಯನ್ನು ನಿರ್ಣಯ ಮಾಡಿದ್ದಾರೆ. ಅಂತಹ ದುರ್ಗೆ ನಮ್ಮ ವಿಷಯದಲ್ಲಿ ಹೇಗೆ ಅನುಗ್ರಹಿಸ್ತಾಳೆ ಅಂತಂದರೆ, ತಾಯಿ ಮಗುವನ್ನು ಅನುಗ್ರಹಿಸಿದ ಹಾಗೆ ಚಿಕ್ಕದಾದಂತಹ ಮಗು, ಆ ಮಗು ತನ್ನ ಬೇಕು ಬೇಡಗಳನ್ನು ಯಾವುದನ್ನು ತಾಯಿ ಹತ್ರ ಹೀಗೆ ಅಂತ ಕೇಳುವುದಿಲ್ಲ. ಮಗುವಿನ ಅವಶ್ಯಕತೆ ಏನಿದೆ ಎನ್ನುವುದನ್ನು ತಾಯಿಯೇ ಅರಿತು ಕಾಲಕಾಲಕ್ಕೆ ಅವಳನ್ನು ಉಪಚರಿಸ್ತಾಳೆ. ಇದಕ್ಕಿಂತಲೂ ಪೂರ್ವ ಹುಕ್ಕಳ ಬಳ್ಳಿಯ ಸಂಬಂಧ ಅಂತ, ತಾಯಿ ಮತ್ತು ಮಕ್ಕಳ ಸಂಬಂಧ ಹುಕ್ಕಳ ಬಳ್ಳಿಯ ಸಂಬಂಧ ನಿಮಗೆಲ್ಲ ಗೊತ್ತಲ್ಲ. ಆ ಹುಕ್ಕಳಿನ ಮುಖಾಂತರವಾಗಿ ಎಲ್ಲ ಜೀವರು ಕೂಡ ತಾಯಿ ಸೇವಿಸಿದ ಆಹಾರವನ್ನು ಸೇವಿಸಿ ತಾಯಿಯ ಹೊಟ್ಟೆಯ ಒಳಗೆ 9 ತಿಂಗಳನ್ನು ಕಳೆದು ನಂತರದಲ್ಲಿ ಹೊರಗೆ ಬರುವಂಥದ್ದು. ಹೊರಗೆ ಬಂದ ನಂತರದಲ್ಲಿ ಆ ಇಡೀ ಶರೀರದಲ್ಲಿ ನಮ್ಮ ಹುಕ್ಕಳಿಗೆ ಮತ್ತೆ ಯಾವ ಕೆಲಸ ಇಲ್ಲ, ಆದರೂ ದೇವರು ಅದನ್ನು ಅನುಗ್ರಹಿಸಿ ಇಟ್ಟಿದ್ದಾರೆ. ಆ ಉದರದಲ್ಲಿರುವಂತಹ ಹುಕ್ಕಳು ಏನನ್ನು ಸೂಚಿಸ್ತದೆ ಅಂದರೆ, ಯಾವಾಗಲೂ ಒಡಲು ತಂಪಾಗಿರುವಂತಹ ಸನ್ನಿವೇಶ ಇದ್ದರೆ ಶರೀರದ ಎಲ್ಲ ಭಾಗಗಳು ಕೂಡ ತಂಪಾಗಿರ್ತವೆ. ಹೊಟ್ಟೆ ಒಳಗೆ ಉರಿ ಬಿದ್ದೋಯ್ತಾವ, ತಲೆಯೂ ಉರಿ ಬೀಳ್ತದೆ, ಕಾಲಿಗೂ ಉರಿ ಬರ್ತದೆ, ಎಲ್ಲ ಬದಿಗೂ ಉರಿ ಬರ್ತದೆ. ಉರಿ ಆಗಲಿ ತಂಪಾಗಲಿ ಮೊದಲು ಹುಟ್ಟುವುದು ಉದರ ಭಾಗದಲ್ಲಿ. ಆದ್ದರಿಂದ ತಾಯಿ ಮತ್ತು ಮಕ್ಕಳ ಸಂಬಂಧ ಹೇಗೆ ಅಂದರೆ ಅದು ಹುಕ್ಕಳ ಬಳ್ಳಿಯ ಸಂಬಂಧ ಅಂತ ಗುರುತಿಸಿದೆ. ಹಾಗೆ ಈ ಒಂದು ವನದುರ್ಗೆಯನ್ನು ನಿಮ್ಮ ಹಿಂದಿನವರು ಕೆಲವು ಕಾಲದಿಂದ ಪೂಜಿಸ್ತಾ ಬಂದರು. ಇವರ ಅಪ್ಪಯ್ಯ ಆ ಕಾಲದಲ್ಲಿ ಸ್ಥಾಪಿಸಿದ್ರು, ಮುಂದಾಗಿ ಎನ್ನುವುದಾಗಿ ಅವರು ಹೇಳಿದರು. ಎಲ್ಲ ಜನರು ಸೇರಿ ಇವೆಲ್ಲ ಮಾಡಿದ್ದೀರಿ. ಹೀಗೆ ಎರಡನೇ ವ್ಯವಸ್ಥೆಯಲ್ಲಿ ಅದನ್ನು ಸ್ವಲ್ಪ ಜೀರ್ಣೋದ್ಧಾರ ಮಾಡಬೇಕು ಎನ್ನುವುದಾಗಿ ಹೇಳಿ, ಈ ಜೀರ್ಣೋದ್ಧಾರ ಮಾಡುವುದರಿಂದ ಏನು ಪ್ರಯೋಜನವಾಗ್ತದೆ ಅಂತಂದರೆ, ಮೊದಲು ಪ್ರತಿಷ್ಠಾಪನೆ ಮಾಡಿದಾಗ ಎಷ್ಟು ಫಲ ಬಂತೋ ಅದಕ್ಕೂ 1000 ಪಟ್ಟು ಹೆಚ್ಚು ಫಲಗಳು ಬರ್ತಾವೆ ಎನ್ನುವುದಾಗಿ ಆಗಮಾದಿ ಶಾಸ್ತ್ರಗಳು ನಿರೂಪಿಸ್ತವೆ. ಅಂತಹ ಪುಣ್ಯದ ಫಲ ನಿಮ್ಮೆಲ್ಲವರಿಗೆ ಲಭ್ಯವಾಗಲಿ. ಮಾಡಲ್ಪಟ್ಟಂತಹ ಸೇವೆ ಅತ್ಯಂತ ಚೆನ್ನಾಗಿ ಆಗಲಿ, ಚೆನ್ನಾಗಿ ಆಗಿದೆ ಎನ್ನುವ ಮಾತನ್ನು ಹೇಳ್ತಾ, ಈ ದೇವರ ಪ್ರತಿಷ್ಠೆ ಆದ ನಂತರದಲ್ಲಿ ನಾವು ಹೇಗೆ ನಡ್ಕೊಳ್ಳುತ್ತೇವೆ ಎನ್ನುವುದರ ಮೇಲೆ ಆ ದೇವರ ಪ್ರತಿಷ್ಠಾಪನೆ ಸಾಂಗತ ಆಗ್ತದೆ. ದೇವರು ನಮ್ಮ ಪಾಲಿಗೆ ನಿತ್ಯ ಅತಿಥಿ ಇದ್ದಂತೆ ಎನ್ನುವುದಾಗಿ ಭಾವಿಸಿ, ಯಾರನ್ನೋ ಕರೆದು ಎಷ್ಟೊತ್ತು ತನಕ ಇಲ್ಲೇ ನೀವು ಯಾವ ಪಾನೀಯವೂ ಇಲ್ಲ, ಆಹಾರವೂ ಇಲ್ಲ, ಅವ್ರನ್ನ ಕೂಡಿಸಿದ್ರೆ ಎಷ್ಟೊತ್ತು ಕೂತ್ಕೊಳ್ತಾರೆ. ಬಾಬಾ ಬತ್ನೋಳಿ ಚೌಕಾಶ ಒಬ್ಬೊಬ್ಬರೇ ಟುವಾಲ್ ಕುಡ್ಕೊಂಡು ಹೋಗ್ತಾರೆ. ಹಾಗೆ ದೇವರು ಕೂಡ ಹಾಗೆ ನಾವು ಕರೆದು ಕೂಡ್ರಿಸಿ ಯಾವ ಪೂಜೆಯನ್ನೂ ಮಾಡಿದೆ, ನೀವು ಯಾರು ಈ ಬದಿಗೆ ಬರಲಿಕ್ಕೆ ವನದುರ್ಗೆ ಹತ್ರ ಬರಲಿಕ್ಕೆ ನಿಮಗೆ ಮನಸ್ಸಿಲ್ಲ, ಪುರುಸೊತ್ತಿಲ್ಲ ಅಂತಾದರೆ ಆ ವನದುರ್ಗೆ ಎಷ್ಟೊತ್ತು ಇಲ್ಲಿ ಕೂತ್ಕೊಳ್ತಾರೆ. ಎಲ್ಲಿ ಕರೀತಾರೋ, ಯಾರು ನಮಸ್ಕಾರ ಮಾಡ್ತಾರೋ ಅವಳು ಅಲ್ಲಿಗೆ ಹೋಗ್ತಾರೆ. ಅದು ಇಲ್ಲೇ ಇರಬೇಕು ಅಂದರೆ ಏನು ಮಾಡಬೇಕು ಅಂದರೆ, ನೀವು ಕಾಲಕ್ಕೆ ಸರಿಯಾಗಿ ಪೂಜೆ ಮಾಡಬೇಕು. ಹಾಗೆ ಅಚ್ಚೆ ಬದಿ ಮನೆಯವ ಪೂಜೆ ಮಾಡ್ಕೆ ಬತ್ತಾ ಅದು ಒಂದೇ ಪಾಳಿ ಎನ್ನುವುದಾಗಿ ತಿಳ್ಕೊಳ್ಬಾರ್ದು. ನಮ್ಮೆಲ್ಲವರ ಕರ್ತವ್ಯ. ಯಾಕೆಂದರೆ ತಾಯಿ ಮಕ್ಕಳಿಗೆ ಊಟ ಹಾಕುವಾಗ ಎಲ್ಲರಿಗೆ ಹಾಕಿದ್ದಾಳೆ, ಯಾರಿಗೂ ಬಿಡಲಿಲ್ಲ. ಅಚ್ಚೆ ಬದಿ ಮನೆಯವನಿಗೆ ಎಷ್ಟು ಚಾಲಿ ರೇಟ್ ಬಂತೋ ನಮ್ಮನೆ ಚಾಲಿಗೂ ಅದೇ ರೇಟನ್ನು ಅನುಗ್ರಹಿಸಿದ, ನಮ್ಮನೆ ಕೆಂಪಡಿಕೆಗೂ ಹಾಗೆ ಅನುಗ್ರಹ ಮಾಡಿದ. ಅದರಲ್ಲಿ ಏನು ವ್ಯತ್ಯಾಸ ಮಾಡಲಿಲ್ಲ ತಾಯಿ. ಆದರೆ ಅಂದರೆ ಇದು ಸುಮ್ಮನೆ ಉದಾಹರಣೆಗೆ ಹೇಳಿದ್ದು, ಯಾವುದೋ ಭೌತಿಕವಾದ ವಸ್ತುವನ್ನು ಮಾತ್ರ ದೇವರು ಕೊಡುವುದು ಅಂತ ತಿಳ್ಕೊಳ್ಬಾರ್ದು. ನಮ್ಮ ಶರೀರದಿಂದ ಹಿಡಿದು ನಮಗೆ ಆರೋಗ್ಯವಾಗಿರಲಿಕ್ಕೆ ಬೇಕಾದಂತಹ ಅನುಗ್ರಹ ಇದೆಯಲ್ಲ, ಅದು ದೊಡ್ಡ ಸಂಪತ್ತು ನಮ್ಮ ಪಾಲಿಗೆ. ಅಂತಹ ಸಂಪತ್ತನ್ನು ನೀಡುವಾಗ ದೇವರು ಹೇಗೆ ಎಲ್ಲವರಿಗೆ ಸಮ ಪ್ರಮಾಣದಲ್ಲಿ ಸೂರ್ಯನ ಪ್ರಕಾಶದಂತೆ ಅನುಗ್ರಹಿಸಿದ್ದಾಳು, ಆಗ ನಾವು ನಡ್ಕೊಳ್ಳುವಾಗೂ ಕೂಡ ದೇವರಿಗೆ ಎಲ್ಲರೂ ಸೇರಿ ನಡ್ಕೊಳ್ಬೇಕು. ಇದೆಲ್ಲ ನಮ್ಮದು ಎನ್ನುವ ಭಾವ ಬರಬೇಕು. ದೇವರಿಗೆ ನಮ್ಮ ಯಾವ ಸಂಪತ್ತು ಬೇಕಾಗಲಿಲ್ಲ. ನಾವು ಎಷ್ಟು ದೊಡ್ಡದಾಗಿ ಮಂತ್ರ ಹೇಳ್ತೇವೆ ಎನ್ನುವುದು ಅಪೇಕ್ಷೆ ಇಲ್ಲ ಅವರಿಗೆ. ಯಾಕೆ ದೊಡ್ಡ ದೊಡ್ಡದಾಗಿ ಮಂತ್ರವೋ ದೊಡ್ಡದಾದಂತಹ ಆರ್ಭಟದ ಪ್ರಚಾರವೋ ಅದು ಹತ್ತಿರಕ್ಕೆ ಬರುವುದಿಲ್ಲ. ಹತ್ತಿರಕ್ಕೆ ಬಂದಾಗ ಮಾತು ಸಣ್ಣದಾಗ್ತದೆ. ಮಾತು ಸಣ್ಣದಾಗಿ ಅದು ಮೌನವನ್ನು ತಾಳ್ತದೆ, ಅದು ಮಂತ್ರವಾಗ್ತದೆ.
ಹಾಗಾಗಿ ಗಾಯತ್ರಿಯೋ ಯಾವುದೋ ಜಪ ಮಾಡಬೇಕಿದ್ರೆ ಮೌನವಾಗಿ ಮಾಡ್ತಾರೆ. ಯಾಕೆಂದರೆ ಆ ಮೌನದಲ್ಲಿ ಹುಟ್ಟಿದ ಶಬ್ದವೂ ದೇವರಿಗೆ ಕೇಳುವಷ್ಟು ಹತ್ತಿರವಾಗುತ್ತೆ. ಹೆರಗೆ ದೊಡ್ಡದಾಗಿ ಹೇಳಿದರೆ ಮಾತ್ರ ದೇವರಿಗೆ ಕೇಳ್ತದೆ ಅಂತ ಅರ್ಥ ಅಲ್ಲ. ಅದು ಒಳಗೆ 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 ಹೋಗಿ ಅಂತರ್ಮುಖರಾಗಿ ಅಲ್ಲಿ ಮಾಡುವಂತಹ ಜಪ ಅತ್ಯಂತ ಶ್ರೇಷ್ಠವಾದಂತಹ ವಿಧಾನ ಅಂತ ತಿಳಿಸಿದರು. ಹಾಗಾಗಿ ದೇವರ ಪ್ರಾರ್ಥನೆ ಮಾಡುವಾಗ ದೇವಸ್ಥಾನ